वित्ते है ಹಾ ಹಾ सच्चिदानंद रूपाय शिवाय पर ब्रह्मणे नमः ನಮಃ ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರು ನಿನಗಾರು ಸರಿ ಉಂಟು ಹೌದು ಹೌದು ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ ಹೌದು ಹೌದು ಪ್ರಾತಸ್ಮರಣೀಯ ಗುರುಗಳಾದಂಥ ಅಮಶುದ್ಧ ಮುತ್ಯನ ಸಿದ್ಧಟಿಗೆಯಲ್ಲಿ ಹೌದು ಸಾಹಿತ್ಯ ರಚನೆಯದೊಳಗ ಚಿನ್ಮಯ ಜ್ಞಾನಿಗಳಂದ್ರು ಹರಕತ್ತಿಲ್ಲ ಹೌದು ಹೌದು ಗಾನ ಗಾರುಡ್ಗ ಅಂದ್ರು ಹರಕತ್ತಿಲ್ಲ ಹೌದು ಎಷ್ಟು ವರ್ಣನ ಮಾಡಿದ್ರಿ ಕಮ್ಮದ ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪಾನುಗ್ರ ಸಮರ್ಥ ಉಳ್ಳಿತಿರ್ತಕ್ಕಂಥ ಹೌದು ಹೌದು ನನ್ನೊಳಗಿನ ಅಜ್ಞಾನದ ಕತ್ತಲಿವನ್ನ ಹೊಡೆದೋಡಿಸಿ ಹೌದಾ ಜ್ಞಾನದ ಬೆಳಕವನ್ನ ತೋರಿಸಿರ್ತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ದಯಾಳು ಸದ್ಗುರು ಮನಿಮಿ ಮದಗೊಂಡ ಮುತ್ತನ ದಿವ್ಯ ಪಾದಕ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಮೂಕಂ ಕರೋತಿ ವಾಚಾಲಂ ಪಂಗು ಲಂಬೇತಿ ಗಿರಿಯಂ ಯತ್ ಕೃಪಾತಂ ಹಂ ವಂದೇ ಪರಮಾನಂದ ಮಾಧವ ಹೌದಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡಿಯ ಹೌದಾ ಲೋಕ ಪಾಲಕ ದೀನ ದಯಾಳು ಭಕ್ತ ವತ್ಸಲ ಕರುಣಾನಿಧಿ ಅಪಾತ ಬಾಂಧವನಾದಂತ ಹೌದು ಹೌದು ಅಣುರೇಣು ತೃಣಕಾಷ್ಟದಲ್ಲಿ ವ್ಯಾಪಿಸಿಕೊಡಂತ ಸಚ್ಚಿದಾನಂದ ರೂಪನಾದ ಹೌದಾ ಮಕ್ಕಣಾಪುರವಾಸಿ ಸಿದ್ಧರ ಗುರು ಸೋಮಲಿಂಗನ ಕರ್ತೃಗದಿಗೆ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಸಲ್ಲಿಸಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹೌದು ಹೌದು ಹಗಲಿರುಳು ಕೈಲಾಸದಲ್ಲಿ ಗುರುನಾಥನ ಸೇವವನ್ನ ಮಾಡಿ ತಾಯಿನೇಳ ಪಾರ್ವತಾದೇವಿ ಮಗನ ಭಕ್ತಿ ಪರೀಕ್ಷದಕ್ಕಾಗಿ ಪರಿಪರಿದಿಂದ ಕಾಡಿ 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 ನೋಡಿದಳು ಹೌದು ಹೌದು ಆದರೂ ಕೂಡ ತನ್ನ ಸತ್ವ ಬಿಡಲಾರದೆ ತಾಯಿ ಬೇಡಿದಂತ ಹುಳ ಮುಟ್ಟಲಾರದ ಹೂವ ಕಪ್ಪಿ ಮುಟ್ಟಲಾರ ಶಿತಾಳ ತಗೊಂಡು ಬಂದು ಹೌದು ಗುರುನಾಥನ ಪೂಜೆ ಮಾಡಿರ್ತಕ್ಕಂಥ ಹೌದು ಹೌದು ಕಲಿಯುಗದಾಗ ಕಲಿ ಕಟ್ಟಿಯರಿ ಧರ್ಮದ ನ್ಯಾಯ ಸುಳ್ಳಾದರು ಸಿದ್ಧಟಿಗೆ ಸುಳ್ಳಾಗಬಾರದೆಂದು ಭಕ್ತಿಯಲ್ಲಿ ಹಚ್ಚನಿಸಿಕೊಂಡು ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನು ಹೊತ್ತಿಕೊಂಡು ಹೌದು ಗುರುನಾಥಗ ಧರಿಗಿಳದ ತಗೊಂಡು ಬಂದಂತ ಎನ್ನ ಆರಾಧ್ಯ ಒಡಿಯ ಹೌದು ಹೌದು ಅರಕ್ಕೇರಿ ಅರಮನೆ ಬೆವರಿಗೆ ಗುರುಮನಿ ಮಾಯ ಮಗಣಾಪುರದ ಶಿವಸ್ಥಾನ ಗದ್ದಗಿ ಅರಕ್ಕೇರಿ ಜಾಲಿಗೇರಿ ಸಿದ್ದಾಪುರ ಹೌದು ಹೌದು ಈ ಮೂರೂರ ಸೀಮೆಯ ಮಧ್ಯದಲ್ಲಿ ಹಗ್ಗು ಕೋಲು ಇಲ್ಲದೆ ಕಂಬಳಿಲಿ ಅಂತರಡೇರ್ಯವನ್ನ ಹೊಡೆದು ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ಹೌದು ತನ್ನ ರೋಮಗಳದಿಂದ ಸುಹಮೇಶ 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 ನಾಮಗೈದು ತ್ರಿಕಾಲದೊಳಗ ಜಾಗೃತನಾಗಿ ಭಕ್ತರುದ್ಧಾರ ಮಾಡತಿರ್ತಕ್ಕಂಥ ಮಾಯದ ಗುಡ್ಡದ ಒಡಿಯ ಹೌದು ಹೌದು ಯಾರಿಪ್ಪ ಅವರು ತಂದಿನಾದ ಸಾಧು ಅಮಶುದ್ಧ ಮುತ್ತನ ದಿವ್ಯ ಚರಣಕ್ಕ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಅಮಶುದ್ಧ ಮುತ್ತನ ಮಾಯದ ಗುಡ್ಡದ ಮ್ಯಾಗ ಮಾಯದ ಮಗನಾಗಿ ಬಂದು ಹೌದು ಹೌದು ತಂದಿ ತಾಯಿ ಕೊಟ್ಟಿದಂತ ರಥದ ಮನಿ ಒಳಗ ಕಟ್ಟಿ ಕೊಟ್ಟಂತ ಬುತ್ತಿವನ್ನ ಮಾಯಾದ ಗುಡ್ಡಕ್ಕೆ ಹೋಗಿ ತಂದೆ ಜೊತೆ ದಿನಂಪ್ರತಿ ಊಟ ಮಾಡಿ ಹೌದು ತಾಯಿ ತಂದೆ ಮನಿಯಲ್ಲಿ ಕಾರವಾರ ಮಾಡತ್ತಂತ ಹೌದು ಹೌದು ರಥದ ಮನಿ ಮಾಲಕ ಹೌದು ಗಂಗೀನಾಡದ ಗೌಡ ಆರ್ಯಾನಾಡದ ಅರಸ ಏಳ ಮಠಕ ಒಡಿಯನಾದಂತ ಸಿದ್ಧ ಸುಲ್ತಾನಿ ಮಹಾದುಲಿಂಗನ ದಿವ್ಯ ಚರಣಕ್ಕ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಅದರಂತೆ ಯಾವ ಮಹಾರಾಷ್ಟ್ರ ರಾಜ್ಯ ಹೌದು ಹೌದು ಇದು ಯಾವ್ದ ರಾಜ್ಯದ ಮಹಾರಾಷ್ಟ್ರ ರಾಜ್ಯ ಸೋಲಾಪುರ ಜಿಲ್ಲಾ ದಕ್ಷಿಣ ಸೋಲಾಪುರ ತಾಲೂಕ ಹೌದಾ ಅಮಶುದ್ಧ ಮುತ್ಯನ ಮಗನೂ ಅಲ್ಲ ಅಮಶುದ್ಧ ಮುತ್ಯನ ಮೊಮ್ಮಗನೂ ಅಲ್ಲ ಹೌದು ಹೌದು ಯಾರಿಪ್ಪ ಅಂದ್ರ ಅಮಶುದ್ಧ ಮುತ್ಯನ ಮರಿ ಮೊಮ್ಮಗ ನೆಲೆದಿರ್ತಕ್ಕಂತ ಪುಣ್ಯ ಭೂಮಿ ಹೌದಾ ಗಂಡು ಮೆಟ್ಟ ನಾಡನಿಸಿಕೊಂಡಂತ ಗ್ರಾಮದ ಒಡಿಯ
ಹೌದು ಈ ನನ್ನ ಸತ್ಯ ಸಂಘಕ್ಕೆ ಮೂಲ ಮಾಲಕನಾದಂತ ಹೌದು ಯಾರಿಪ್ಪ ಅವರು? ತಂದಿನಾದ ದಕ್ಷಿಣ ಸೋಲಾಪುರ ತಾಲೂಕ ಕುಂಬಾರಿ ಗ್ರಾಮದ ಒಡೆಯ ದೇವೇಂದ್ರ ಪದವಿ ಪಡೆದಂತ ಘೇನಶುದ್ಧ ಮುತ್ತನ ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ. ಘೇನಶುದ್ಧ ಮುತ್ತನ ಹಿರಿಯ ಅಣ್ಣನಾದಂತ ಹೌದು ಕೆಂಚ ಸೋಮದೇವರ ಮಡದಿ ಸಿದಬಾಯಿ ಹಾ ಹಾ ಗುರು ಸೋಮಲಿಂಗನ ಭಕ್ತಿ ಮಾಡಿ ಹೌದು ಗುಡ್ಡದ ಒಡೆಯ ಅಮಶುದ್ಧ ಮುತ್ತನ ಅನುಗ್ರಹದಿಂದ 8 ಮಂದಿ ಮಕ್ಕಳಿಗೆ ಜನ್ಮ ಕೊಟ್ಟರು. ಹೌದು ಯಾರ್ಯಾರಿಪ್ಪ ಅವರು? ಸುಸಲಾದಿ ಮುತ್ತಾಪುಡಿಯ ಸಲಗಾರ ಮದಾಪುಡಿಯ ಬೋರ್ಯಾಳ ಪಿಂಡವಡಿಯ ಮಾತುಳಿ ಹೋಗಸಿದ್ದ ಕೋರೂಲಿ ಅಂಶಿದ್ದ ಮನಿಮಿ ಮಳಗಾಲ ಸಿದ್ಧ ಕುಂಬಾರಿ ಘೇನ ಸಿದ್ಧ ಜಾಡಮಿಗೇರಿ ಜಾಡ ಸಿದ್ಧ. ಹೌದು 8 ಮಂದಿ ಅಣತಮರದಲ್ಲಿ ಹಿರಿತನ ಮಾಡ್ತಿರ್ತಕ್ಕಂತ ಹಾ ಹಾ ನನ್ನ ಮನಿಮಿ ಮಳಗಾಲ ಸಿದ್ಧ ಮುತ್ಯ ಸಿದ್ದಾಪುರದ ಹೋಗಸಿದ್ದ ಮುತ್ಯನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಪುಣ್ಯವಾದಂತ ಪವಿತ್ರ ಕ್ಷೇತ್ರ. ಹೌದು ಸತ್ಯ ಶರಣರು ತುಳಿದಾಡುವಂತ ಭೂಮಿ. ಹೌದು ಭಂಡಾರ ಒಡೆಯ ಸಿದ್ದಟಿಗೆ ಮಾಡದಂತ ಭೂಮಿ ಇದು ಮಂದಲಪುರ. ಹೌದು ಮಂದಲಪುರ ನೋಡ್ರಿ, ಹೊಳಿಸಿನ್ನಿ ಮಧ್ಯದಲ್ಲಿ ಹೌದು ಇದು ಯಾನದ ಗಡಿ ಭಾಗ ತಿಳಿ ಕರೀತಾರ. ಹೌದು ಮಂದಲಪುರದ ಪುಣ್ಯ ಕ್ಷೇತ್ರದಲ್ಲಿ ಅಡವಿ ತೋಟದಲ್ಲಿ ಹೌದು ಇವತ್ತಿನ ದಿವಸ ಇಟ್ಟು ಮಂದೆಲ್ಲ ಈ ಅಡವಿಯಾಗ ಕೂಡ್ಬೇಕಂದ್ರ ಕಾರಣ ಏನಿದ್ರಿಬೇಕು? ಏನ್ ಕಾರಣ್ರಿಪ್ಪ? ಸುಂಟೆ ಬಂಧುಗಳು. ಹೌದು ನಮ್ಮ ಅಧ್ಯಕ್ಷರು ಫೋನ್ ಮಾಡಿ ಹೇಳಿದ್ರು ನಮಗೆಲ್ಲ. ಹೌದು ಏನ್ ಹೇಳಿದ್ರಿಪ್ಪ? ನಮ್ಮ ಬಸವರಾಜ ಮಾಮ ಸುಂಟೆ ಅವರದ ಮೊಮ್ಮಗನ ಜಡಿ ಕಾರ್ಯಕ್ರಮ ನಿಮಿತ್ತಕ್ಕಾಗಿ ಹೌದು ಹೊನ್ನೂರದ ಬೀರದೇವರಿಗೆ ಹೌದು ಮನಿಮಿ ಮಳಗಾಲ ಸಿದ್ಧ ಮುತ್ಯಾಗ ಮನ್ಯಾಗ ಬರ ಮಾಡಿಕೊಂಡು ಮೊಮ್ಮಗನ ಜಡಿ ತೆಗಿಬೇಕನ್ನೋದು ಸಂಕಲ್ಪದ. ಹೌದು ನೋಡ್ರಿ, ಭಗವಂತ ಬರಬೇಕಂದ್ರ ಹೌದು ಭಕ್ತೊಂದು ದೇವರ ಮನಸ್ಸು ಒಂದೈತಂದ್ರ ಭಗವಂತ ಭಕ್ತರ ಮನೆಗೆ ಬರ್ತಾನ. ಹೌದು ಬರೇ ಮನಸ್ಸು ಒಂದಾದ್ರೆ ಮನಸ್ಸು ಒಂದಾದ್ರೆ ರೊಕ್ಕ ರೂಪಾಯಿ ಏನು ಬೇಡ. ಮಾಸಿದಣ ಯಾಕ್ರಿಪ್ಪ ಏನಾಯ್ತು? ದೇವರ ರೊಕ್ಕ ಬೇಡಿಲ್ಲ, ಯಾ ದೇವರ ಕುಡುನು ಅಂದಿಲ್ಲ. ಮತ್ತೀಗ ಮಾರಾಯಗಳು ಖರ್ಚು ಹಾಕ್ತಾರಲ್ರಿಪ್ಪ, ಇಟ್ಟು ಕೊಟ್ರೆ ಬರ್ತೇವ ನಾವತ್ ಹೇಳಿ. ಯಾಕತ್ತಾರ ಅವ್ರು? ಯಾಕ್ರಿಪ್ಪ? ಹಗಲಿರುಳು ಮಳೆಗಾಲ ಸಿದ್ದನ ಚಾಕ್ರಿ ಮಾಡ್ಯಾರ, ಮನಿ ನಡಿಬೇಕಲ್ಲ. ಹೌದು ಹೌದು ಮಳೆಗಾಲ ಸಿದ್ಧ ಮುತ್ಯನ ಚಾಕ್ರಿ ಮಾಡಿ ಮಳೆಗಾಲ ಸಿದ್ಧ ಮುತ್ಯನ ಗುಡಿ ಒಳಗ ವರ್ಷಾನ ಗಟ್ಲೆ ಮಳೆಗಾಲ ಸಿದ್ದನ ಸೇವಾಕ ಯಾರು ಮಾರಾಯವ್ರು ಇರ್ತಾರ. ಹೌದು ಖರೆ ಅವರು ಬೇಡಂಗಿಲ್ಲ, ಭಕ್ತರೇ ಕೊಡ್ತಾರ. ಹೌದು ಇದು ತಿಳ್ಕೋರಿ. ಹೌದು ಈ ವರ್ಷ ಮಳೆಗಾಲ ಸಿದ್ಧ ಮುತ್ಯನ ಗದಿಗಿ ಮಾರಾಯ ಅವರಿಗೆ 110 ಚೀಲ ಗೋಧಿ ಜೋಳ ಆಗ್ಯದತ್ತ ಬಂಧುಗಳೇ. ಎಟ್ಟು ನನ್ನ ಮಳೆಗಾಲ ಸಿದ್ಧ ಮುತ್ಯ ಭೂಮಿ ಗಳಿಸಿರ್ಬೇಕು, ಎಟ್ಟು ಭಕ್ತರು ಗಳಿಸಿರ್ಬೇಕು. ಹೌದು ಎಟ್ಟು ತಾಕತ್ತಿದ್ದಿರ್ಬೇಕು. ಹೌದು ತಂದಿನಾದಂತ ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, ಗಾಂಜಿ ಕೋರ ದೇವರ ಗಾರುಡ ವಿದ್ಯದ ದೇವರನಾದಂತ ಸೂರಮದೇವಿಯ ಹೊಟ್ಟಿಲಿ ಹುಟ್ಟಿ ಬಂದಂತ ಸಂಜಾತಕ. ಹೌದು ಯಾರಿಪ್ಪ? ಸೂರಮದೇವಿಯ ಪ್ರೀತಿಯ ಕಂದ, ಆಕಾಶ ಭರಮ ದೇವರ ಸೂರಮದೇವಿಯ ಪುಣ್ಯ ಗರ್ಭದಿಂದ ಜನ್ಮ ತಾಳಿ. ಹೌದು ಕಳವಿ ನಾರಾಯಣ ಗೌಡನ ಅಳಿಯ ಕನ್ಯಾ ಕಾಮರತಿಯ ಹಿರಿಯ. ಹೌದು ಉರಿಮಾರಿ ದೇವರ ಉಗ್ರಗಣ್ಣ ದೇವರನಾದಂತ ತಂದಿನಾದ ಹೊನ್ನೂರ ಬೀರ ದೇವರ ಮುತ್ಯನ ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಸುಂಟೆ ಬಂಧುಗಳ ಈ ವಸ್ತಿಯಲ್ಲಿ ಹೌದು ತೋಟದಲ್ಲಿ ಎಷ್ಟು ಮಂದಿ ಹಿರಿಯರ ಕೂಡಿರಿ, ಆತ್ಮೀಯ ಸ್ನೇಹಿತರು ಬಂಧುಗಳು ಕೂಡಿರಿ, ಹಾಗೂ ನನ್ನ ಪ್ರೀತಿಯ ತಾಯಿ ಬಳಗದವರು ಕೂಡ್ಯಾರಿಲ್ಲಿ. ಹೌದು ಅವ್ರಿವ್ರನ್ನದೇ ಹೌದಾ. ಮೇಲಾಗಿ ವಿಶೇಷವಾಗಿ ಇನ್ನೊಂದು ಮಾತೇನದ, ಯಾವ ನನ್ನ ಪ್ರೀತಿಯ ಸಹೋದರಿನಾದಂತ ಹೌದಾ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ಖ್ಯಾತ ಗಾಯಕಿನಾದಂತ ಇದೇ ನಮ್ಮ ಕುರುಗೋಟ ಗ್ರಾಮದ ರೇಖಾ ಹಾಗೂ ಅವರೆಲ್ಲರ ಸಂಗಡಿಗರು ಬಂದಾರ. ಹೌದು ಎಷ್ಟು ಮಂದಿ ಪುಣ್ಯ ಪೌಳಿ ಒಳಗ ಕೂಡಿರಿ. ಹೌದು ಅವ್ರಿವ್ರನ್ನದೇ ಸಕಲ ಚಿನ್ಮಯ ಜ್ಞಾನಿಗಳ ಹೃದಯಾತ್ಮದಲ್ಲಿ ಸದಾನಕಾಲ ಸಾಕ್ಷಿ ರೂಪವಾಗಿ ಬೆಳಗತ್ತಿರ್ತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣೋ ಶರಣಾರ್ಥಿಗಳನ್ನ ಹೇಳಿ ತಂದಿನಾದ
ಬಂಡಿ ಮಲಕಾರ ಸಿದ್ಧಮುತ್ತನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳುತ್ತಾ ನಮ್ಮ ಜೊತೆಗೂಡಿ ಇವತ್ತಿನ ದಿವಸ ಯಾರಿಗೆ ಕೂಡಿಸ್ಯಾರ ನಮ್ಮ ಬಿಳೇಣ ಸಿದ್ಧ ಮಾಮ ಸುಂಟಿ ಅವರು ಅಧ್ಯಕ್ಷರದಾರ ಅವರು. ಹೌದು ಹೌದು, ಯಾರಿಗೆ ಕೂಡ್ಸ್ಯಾರಪ್ಪ? ಕರ್ನಾಟಕದಾಗ ರೈತ ಸಂಘದ ಅಧ್ಯಕ್ಷರ ತಿಳಿ ಕರೀತಾರ. ಹೌದು, ಖರೆ ನಮ್ಮ ಮಹಾರಾಷ್ಟ್ರದಾಗ ಶೇತಕರಿ ಸಂಘಟನಾ ಅಧ್ಯಕ್ಷರ ತಿಳಿ ಕರೀತಾರ. ಹೌದು ಹೌದು, ಮಹಾರಾಷ್ಟ್ರದಾಗ. ಹೌದು, ನಮ್ಮ ಜೊತೆ ಕುಂಬಾರಿ ಘೇನಸಿದ್ಧ ಮುತ್ಯನ ಜೊತೆ ಈ ಘೇನಸಿದ್ಧ ಮುತ್ಯನ ಮ್ಯಾಳಿನ ಜೊತೆ ಕಾಶಿಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಮುತ್ತೂರ. ಹೌದು ಹೌದು, ತಾಲೂಕ ಜಮಖಂಡಿ, ಜಿಲ್ಲಾ ಬಾಗಲಕೋಟೆ. ಹೌದು ಹೌದು, ಪ್ರೀತಿಯ ಸಹೋದರಿನಾದಂತ ಹೌದಾ ಕುಮಾರಿ ಅಕ್ಷತ ಹಾಗ ಅವರೆಲ್ಲರ ಸಂಗಡಿಗರು ಇವತ್ತು ನಮ್ಮ ಜೊತೆಗೂಡಿ ಕಾರ್ಯಕ್ರಮಕ್ಕೆ ಬಂದಾರ. ಹೌದು ಹೌದು, ತಂಗಿ ಸಂಘದಲ್ಲಿ ಹೌದಾ ಮುಖ್ಯ ಪಾತ್ರ ಮಾಡತಿರ್ತಕ್ಕಂತ ಮುಂಬೇಕಾರರು. ಹೌದು ಹೌದು, ಯಾರಿಪ್ಪ ಅವರು? ಸಂಘದ ಮಾಲಕರು. ಹೌದು, ಒಳ್ಳೆ ಸಂಭಾಷಣೆಕಾರರು, ಮಾತಿನ ಮುತ್ತನಿಸಿಕೊಂಡಂತ ಹೌದು ಯಾವ ತೊದಲು ಬಗೆಯ ಮಾಳು ಮಾಸ್ತರ್ ಅವರು ಕೂಡ ಬಂದಾರ. ಹೌದು ಹೌದ್ರಿಪ್ಪ, ತೊದಲು ಬಗೆಯ ಮಾಳು ಮಾಸ್ತರ ಮುತ್ತೂರು ಅಕ್ಷತ ತಂಗಿ ಹಾಗ ಅವರೆಲ್ಲರ ಸಂಗಡಿಗರಿಗೆ ನಮ್ಮ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಮಾಸಿದಣ ಏನಾಗ್ಯದ್ರಿಪ್ಪ? ತಾವೆಲ್ಲರೂ ಭಾವ ಭಕ್ತಿದಿಂದ ಕೂಡುದಾಗ್ಯದ. ಇಲ್ಲಿ ಹೌದು ಹೌದು, ಹ್ಯಾಂಗ ಕೂಡುದಾಗ್ಯದ? ಭಾವ ಭಕ್ತಿದಿಂದ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವ್ರು ಹೇಳ್ತಾರ ಏನತ್ತ? ಭಕ್ತಿ ಎಂಬುವ ಭೂಮಿಯ ಮೇಲ ಗುರು ಎಂಬುವ ಬೀಜ ಬಿತ್ತಿ ಲಿಂಗ ಎಂಬುದು ಎಲಿ ಐತಯ್ಯ, ಆಚಾರ ಎಂಬುದು ಹೂ ಐತಯ್ಯ, ಇಚ್ಚಾರ ಎಂಬುದು ಕಾಯ ಐತಯ್ಯ, ನಿಷ್ಪತ್ತಿ ಎಂಬುದು ಹಣ್ಣ ಐತಯ್ಯ. ಹೌದು, ಆ ಹಣ್ಣವನ್ನು ಕಳಚಿ ಬೀಳುವಾಗ ಎನಗ ಬೇಕೆಂದು ಎತ್ತಿಕೊಂಡ ಕೂಡಲ ಸಂಗಮ ದೇವ. ಹೌದು 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 ಹೌದು, ಹೀಗಂದ್ರೆ ಏನ್ರಿಪ್ಪ? 12ನೇ ಶತಮಾನದಾಗ ಬಸವಣ್ಣ ಅವ್ರಿಗೆ ಏನಂತೇಳಿ ಕರೆದಾರ? ಏನ್ ಕರೆದ್ರಿಪ್ಪ? ಭಕ್ತಿ ಭಂಡಾರಿ. ಭಕ್ತಿ ಭಂಡಾರಿ ವಿಶ್ವಗುರು. ಹೌದು ನೋಡ್ರಿ, ಬಸವಣ್ಣ ಅವ್ರಿಗೆ ಏನಂತೇಳಿ ಕರೆದಾರ? ಭಕ್ತಿ ಭಂಡಾರಿ ವಿಶ್ವಗುರು. ವಿಶ್ವಗುರು ಅಂತೇಳಿ ಕರೆದಾರ. ಹೌದು, ಬಸವಣ್ಣವರು ಭಕ್ತಿ ಅನ್ನೋದು ಬಹಳ ದೊಡ್ಡದಂತೇಳಿ ಒತ್ತಿ ಕೊಟ್ಟು ಹೇಳ್ಯಾರ. ಹೌದು, ನಮ್ಮ ಮಳಗಾಲ ಸಿದ್ಧ ಡೊಳ್ಳಿನ ಕಲಾಗಾಯನ ಸಂಘದ ಖ್ಯಾತ ಸಂಭಾಷಣೆಕಾರರಾದಂತ ನಮ್ಮ ಗಂಗಾಧರ ಮಾಸ್ತರ ನರೊಟ್ಟಿ ಹಾಗೂ ಶ್ರೀಶೈಲ ಮಾರಾಯ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಶರಣಾರ್ಥಿಗಳನ್ನ ಹೇಳಿ ಭಕ್ತಿ ಅನ್ನೋದು ಹ್ಯಾಂಗ ದೊಡ್ಡದ್ರಿಪ್ಪ? ಇದು ಕಲಿಯುಗ ಅದ. ಇದು ಕಲಿಯುಗ, ಹೌದಿಲ್ಲ? ಹೌದು. ಕರ್ತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಇದು ಕಲಿಯುಗ. ಹೌದು ಹೌದು, ಕಲಿಯುಗ ಆಗುವುದಕ್ಕಿಂತ ಹಿಂದಿನ ಯುಗ ಯಾವ್ದಿತ್ತು? ದ್ವಾಪರ ಯುಗ ಇತ್ತು. ಹೌದು, ಕೌರವರು ಪಾಂಡವರು ಅಂತೇಳಿ ಆಗಿ ಹೋದ್ರು. ಹೌದು, ದ್ವಾಪರ ಯುಗದಾಗ ಮಹಾಭಾರತ ಆಗ್ಯದ. ಹೌದು ಹೌದು, ಆಗ್ಯದಿಲ್ಲ? ಹೌದು. ಪಾಂಡವರು ಕೌರವರಲ್ಲಿ ಹೌದು ಅತಿ ಚಾಣಾಕ್ಷ ಹುಟ್ಟಿ ಬಂದಿದ ಒಬ್ಬ ಯಾರು? ವಿದುರ. ಹೌದು ಹೌದು, ಯಾರ ಹೊಟ್ಟಿಲಿ ಹುಟ್ಟ್ಯಾನ? ದಾಸಿ ಹೊಟ್ಟಿಲಿ. ದಾಸಿ ಪುತ್ರ ವಿದುರ ತಿಳಿ ಕರೀತಾರ. ಹೌದು ಹೌದು, ಹೌದಿಲ್ರಿ? ಹೌದು. ನಾನ್ ನಿಮಗೆ ಹೇಳತ್ತ ಕೇಳ್ರಿ. ವಿದುರನ ಹೆಂಡತಿ ಹೆಸರ ಸುಲಭ. ಹೌದು ಹೌದು, ಆಕಿನ ಹೆಸರೇನು? ಸುಲಭ. ಕೂತರು ಕೃಷ್ಣ, ನಿತ್ತರು ಕೃಷ್ಣ, ಕೃಷ್ಣ 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 ನಾಮ ನುಡಿತಿಳು. ಹೌದು ಹೌದು, ಸುಲಭ. ಹೌದು. ಒಂದು ದಿನ ಏನಾಗ್ಯದ? ಏನಾತ್ರಿಪ್ಪ? ಸುಲಭ ತನ್ನ ಮನಿ ಒಳಗ, ಹೌದು ಲಕ್ಷಿಡ್ರಿ, ಹೌದು, ಬಚ್ಚಲಾಗ ಕೂತಾಳ ಝಳಕಕ್ಕ. ಹೌದು. ಯಾರು? ವಿದುರನ ಹೆಂಡತಿ ಝಳಕಕ್ಕ ಬಚ್ಚಲಾಗ ಕೂತಾಳ. ಹೌದು. ಬಚ್ಚಲಾಗ ದಿಗಂಬರಾಗಿ ಝಳಕ ಮಾಡ್ಬೇಕಂತೇಳಿ ದಿಗಂಬರದಿಂದ ಬಚ್ಚಲಾಗ ಕೂತಾಳ. ಹೌದು. ಕೃಷ್ಣ ಪಡಸಾಲಿಗೆ ಹೋದಕ್ಕಿನ ಮನೆಯಾಗೆ. ಹೌದು ಹೌದು, ಸುಲಭ ಅಂತೇಳಿ ಕೂಗದ. ಹೌದು ಹೌದು, ಈ ಧ್ವನಿ ಕೇಳಿದಳು ಸುಲಭ. ಕೃಷ್ಣನ ಧ್ವನಿ ಕೇಳಿದಳು. ಮೈ ಮ್ಯಾಗ ಅರಿವಿ ಅದಾವ ಅನ್ನೋದು ಖಬರ್ ಇರ್ಲಿಲ್ಲ. ದಿಗಂಬರದಿಂದ ಓಡಿ ಕೃಷ್ಣನ ಮುಂದೆ ಬಂದಳು. ಹೌದು ಹೌದು, ಯಾಕ? ಕೃಷ್ಣನ ಮ್ಯಾಗಟ್ಟು ಭಕ್ತಿ ಇತ್ತು, ನಿಷ್ಕಾಮ್ಯ ಭಕ್ತಿ. ಸುಲಭ ಅಂದು ಶರೀರ ಖಬರ್ ಇಲ್ಲ, ಶರೀರ ಖಬರಿಲ್ಲ. ದಿಗಂಬರ ಕೃಷ್ಣನ ಮುಂದೆ ಬಂದ ನಿತ್ತಾಳ. ಹೌದು ಹೌದು, ಕೃಷ್ಣ ಪರಮಾತ್ಮ ನನ್ನ ಮನೆಗೆ ಬಂದಾನಂದ್ರ ನಂದು ಭಾಗ್ಯ ಉದಯ ಆಗೋದಕ್ಕೆ ಕಾಲ ಬತ್ತ ತಿಳ್ಕೋತಾಳ. ಹೌದು ಹೌದು, ಆನಂದ ಆತು. ಒಳಗಿನ ಕೋಲಿ ಒಳಗಿನ ಒಂದು ಬುಟ್ಟಿ ಒಳಗಿನ ಬಾಳಿ ಹಣ್ಣು ತಗೊಂಡು ಬರ್ತಾಳ. ಕೃಷ್ಣನ ಮ್ಯಾಗಿನ ಭಕ್ತಿಗಾಗಿ ಕೃಷ್ಣಗೆ ತಿನ್ನಿಸ್ಬೇಕಂತೇಳಿ ಬಾಳಿ ಹಣ್ಣ ಸುಲಿದು
ಆ ಒಳಗಿನ ಬಾಳಿ ಕೈ ತೆಳಗ ಒಗಿತಾಳ, ಸೊಟ್ಟಿ ಕೃಷ್ಣಗ ತಿಲ್ಲಕ ಕೊಡ್ತಾಳ. ಹೌದ್ 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 ಯಾಕ ಪರಿಜ್ಞಾನ ಇಲ್ಲ, ಹೌದು ಕೃಷ್ಣನ ಮ್ಯಾಗ ಭಕ್ತಿಗಾಗಿ ದಂಗಾಗ್ಯಾಳ ಸುಲಭ. ಹೌದು ಕಾಯಿ ತೆಳಗ ಒಗಿಲಿಗತ್ತಾಳ, ಬಾಳಿ ಹಣ್ಣಿನ ಕಾಯಿ ತೆಳಗ ಒಗಿಲಿಗತ್ತಾಳ, ಸುಲದು ಮ್ಯಾಗಿನ ಸೊಪ್ಪಿ ಕೃಷ್ಣಗ ಕುಳ್ಳಗತ್ತಳು. ಸುಲಭಾನ ಭಕ್ತಿಗಾಗಿ ಕೃಷ್ಣ ಸೊಪ್ಪಿ ತಿಲ್ಲಗತ್ತ. ಹೌದ್ ಹೌದ್ ಹೌದು ನೋಡ್ರಿ, ಮಗಲಾನ ಮುದುಕಿ ನೋಡಿದಳು, ಹೌದ್ ಹೌದು ಹುಚ್ಚ ಹೆಂಗಸ ಅಂದಳು. ಹೌದಾ ಯಾರಿಗೆ? ಸುಲಭಾಗ ಸುಲಭ, ನಾಚಿಕಾದಿಲ್ಲ ನಿನಗೆ, ಖಬರಿಯಲ್ಲಿಟ್ಟಿದಿ. ಕೃಷ್ಣ ಪರಮಾತ್ಮ ಬಂದನ ಅವನ ಮುಂದೆ ಹೆಂಗ ಯಾರ ಬಂದಾರ ತಿಳ್ಕೊಂಡಿದಿ. ಹೌದ್ ಹೌದು ಪರಪುರುಷರ ಮುಂದೆ ದಿಗಂಬರ ನಿಂದಿರೋದು ನಿನ್ನ ಜನ್ಮಕ್ಕೆ ನಾಚಿಕೆ ಬರಂಗಿಲ್ಲ ಅಂತೇಳಿ ಕೂಗುಲಗತ್ತಳು. ಹೌದ್ ಹೌದು ಬೈಲಿಕತ್ತಳ ಹಿಂಗ. ಅವಾಗ ಸುಲಭ ತನ್ನ ಶರೀರಿಗೆ ನೋಡ್ತಾಳ, ತಾ ದಿಗಂಬರ ಅದಾಳ ಅಂತೇಳಿ. ಅವಾಗ ಗೊತ್ತಾಯ್ತು, ಓಡಿ ಕೊಲೆ ಹೋದಳು, ಸೀರೆ ಸುತ್ತಕೊಂಡು ಹೊರಗೆ ಬರ್ತಾಳ. ಹೌದು ಕೃಷ್ಣಗ ಅದೇ ಬುಟ್ಟನ ಬಾಳಿಕೈ ಸೊಪ್ಪಿ ಸುಲಿದು ಸೊಪ್ಪಿ ತೆಳಗ ಒಗಿತಾಳ, ಕಾಯಿ ತಿಲ್ಲಕ್ಕೆ ಕೊಡ್ತಾಳ. ಹೌದ್ ಹೌದು ಕೇಳ್ರಿ, ಲಕ್ಷ ಇಡ್ರಿ. ಹೌದು ಕೃಷ್ಣ ಪರಮಾತ್ಮ ಏನತ್ತನ ಸುಲಭಾಗ? ಏನಂದ? ಸುಲಭ, ಸುಲಭ ಆಗಾಳಿ ಕೊಟ್ಟುದು ಬಾಳಿ ಹಣ್ಣ ಎಲ್ಲಿವು, ಈಗ ಕೊಟ್ಟುದು ಬಾಳಿ ಹಣ್ಣ ಎಲ್ಲಿದು. ಹೌದ್ 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 ಹೌದು ಏನತ್ತಾಳ ಸುಲಭ? ಆಗಾಳಿ ಕೊಟ್ಟಂತ ಬಾಳಿ ಹಣ್ಣಿನ ರುಚಿ ಈ ಕಾಯಾಗ ಇಲ್ಲಲತ್ ಹೇಳದ. ಹೌದ್ 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 ಹೌದು ಹಿಂದ ತಿಂದಾಗ ಸೊಪ್ಪಿ ತಿಂದಾನ ಹೌದು ಖರೆ, ಈಗ ಸೊಪ್ಪಿ ತೆಳಗೊಯ್ದು ಒಗದು ಹಣ್ಣು ಕೊಟ್ಟಳ ಖರೆ. ಆದ್ರೂ ಆಗಳಿ ಕೊಟ್ಟಂತ ಹಣ್ಣಿನ ರುಚಿ ಈ ಹಣ್ಣಿನೊಳಗಿಲ್ಲ. ಇದು ಯಾ ಸಂತೆ ಅಂದ ತಂದಿ, ಇದು ಯಾ ಸಂತೆ ಅಂದ ತಂದಿ ಕೇಳತ್ತಾನ. ಹೌದ್ ಹೌದ್ ಯಾಕ ಹೇಳೋದದ ಇದು ಮಾತ? ಯಾಕೆ ಹೇಳೋದು? ಕೃಷ್ಣನ ಮ್ಯಾಗ ನಿಷ್ಕಾಮವಾದಂತ ಶರೀರದ ಮ್ಯಾಗ ಮೋಹ ಇಡಲಾರದೆ, ಶರೀರ ಮ್ಯಾಗ ಖಬರಿ ಇಡಲಾರದೆ ಕೃಷ್ಣಗ ಸೊಪ್ಪಿ ಕೊಟ್ರು. ಪರಮಾತ್ಮ ಭಕ್ತರ ಭಕ್ತಿಗಾಗಿ ಸೊಪ್ಪಿ ತಿಂದನ ಬಂಧುಗಳೇ. ಸೊಪ್ಪಿ ತಿಂದು ಸುಲಭಾಗ ಹೇಳತ್ತಾನ, ಸೊಪ್ಪಿ ಒಳಗಿದ್ದಂತ ತಾಕತ್ತ ಹಣ್ಣಿನಾಗಿಲ್ಲತ್ತೇಳಿ. ಹೌದ್ ಹೌದು ಅದಕ್ಕೆ ಇವತ್ತಿನ ದಿವಸ ಸುಂಟೆ ಮನತಾನದ ಎಲ್ಲ ಬಂಧುಗಳು ಹೌದು ಬೀರ ದೇವರಿಗೆ ಮಳೆಗಾಲ ಸಿದ್ಧಗ ಇವತ್ತು ತಮ್ಮ ಮನೆಗೆ ಬರ ಮಾಡಿಕೊಂಡು ಮೊಮ್ಮಗನ ಜಡಿ ತೆಗೆಯೋದು ಕಾರ್ಯ ನೇಮಿಸ್ಯಾರ. ಹೌದ್ ಹೌದು ಈ ಕಾರ್ಯಕ್ಕೆ 2 ಕಲಾವಿದರಿಗೆ ತಂದಾರ. ಹೌದಾ? ಹೌದಿಲ್ಲ? ಹೌದು ಕಲಾವಿದರು ಹಾಡಿಕೆ ಕೇಳಕ್ಕೆ ಸುತ್ತಮುತ್ತಿನ ಊರಿದವರು ಕಲಾವಿದರು, ಖ್ಯಾತ ಕಲಾವಿದರು, ಗ್ರಾಮಸ್ಥರು ಬಂದು ಕೂಡಿರಿ. ಹೌದ್ ಹೌದು ಖರೆ ನೀವು ಮನಿ ಚಿಂತೆ ಮಾಡಿಲ್ಲ. ಹೌದ್ ಹೌದು ಮನಿ ಚಿಂತಿ. ಇವತ್ತಿನ ಕ್ಷಣ ಸಂಸಾರದ ಯಾಪ, ಹೆಂಡ್ರ ಮಕ್ಕಳ ಚಿಂತಿಲ್ಲ, ಮನಿ ಚಿಂತಿಲ್ಲ. ಮನಿ ಬಿಟ್ಟು ಬಾಗಲ ತರದ ಇವತ್ತು ಇಲ್ಲಿಗೆ ಬಂದಿರಿ ಅಂದ್ರೆ ಬಂಧುಗಳೇ, ನಿಮ್ಮ ಮನಿ ರಕ್ಷಣೆ ಮಾಡ್ಲಿಕ್ಕೆ ಸಾಕ್ಷಾತ್ ಬೀರದೇವರ ಮಳೆಗಾಲ ಸಿದ್ಧ ನಿಮ್ಮ ಮನಿ ಬಾಗಲ ಕೈತರ ಬಂಧುಗಳೇ. ಭಕ್ತಿದೊಳಗಟ್ಟ ತಾಕತ್ತದ. ಹೌದ್ ಹೌದ್ ಹೌದು ಆ ದೇವ್ರ ಅಲ್ಲಿ ಹೋದ್ರ ಮತ್ತೆ ಇವ್ರು ಇಲ್ಲಿ ಬರೋದು ಏನು ಗರ್ಜದ? ಹೇಳತ್ತ ಕೇಳು. ಹೌದಾ? ಪರಮಾತ್ಮ ಮ್ಯಾಗೂ ಹನ ತೆಳಗೂ ಅದಾನ, ಹೌದು ಒಳಗೂ ಅದಾನ, ಹೊರಗೂ ಅದಾನ. ಹೌದು ನಿನ್ನಲ್ಲಿ ಅದಾನ, ಅವ ನನ್ನಲ್ಲಿ ಅದಾನ. ಸಕಲ ಜೀವರಾಶಿಗಳಲ್ಲಿ ಪರಮಾತ್ಮ ಅದಾನ. ಹೌದ್ ಹೌದು ಭಾವ ಬದಲಾಗ್ಯದ ನಿಂದು. ಭಾವ ಬದಲಾಗ್ಯದ ಹೆಂಗ? ಯಾಕ ಹೆತ್ತ ಕೇಳು. ಹೆಂಗ್ರಿಪ? ಪರಮಾತ್ಮ ಯಾರು ಬೀರ ದೇವರ ಮಳೆಗಾಲ ಸಿದ್ಧ ಮುತ್ತಿ ಅಲ್ಲಿ ಹಾದ್ರೆ ಇಲ್ಲಿ ಯಾರ ಮುಂದೆ ಹಾಡೋದತ್ತಿ. ಹೌದ್ ಹೌದು ಮತ್ತೆ ಇಲ್ಲಿ ಬರುದಾರ ಏನು ಕೊಳೆ ಮ್ಯಾಗದ್ರಿಪ್ಪ? ಭಾವ ಬದಲಾಗ್ಯದ. ಪರಮಾತ್ಮ ಏನ ಮಳೆಗಾಲ ಸಿದ್ಧನನ ಬೀರ ದೇವ್ರ ಅದಾರ, ಅಖಂಡ ವ್ಯಾಪಿಸಿದವ್ರ ಅದಾರ. ನೀ ಎಲ್ಲಿ ಭಕ್ತಿಲಿ ನೋಡ್ತಿ ಅಲ್ಲಿ ನಿನಗ ಕಾಣಿಸ್ತಾರ. ಹೌದ್ ಹೌದು ಬೂದಿ ಒಳಗೆ ಬೆಂಕಿ ಕೆಂಡದ, ಹೌದು ನೀ ಹ್ಯಾಂಗ ಊದುತ್ತಿ ಹಂಗ ಬೆಂಕಿ ಕಾಣಿಸ್ತದ. ಹೌದ್ ಹೌದು ಹ್ಯಾಂಗ ಭಕ್ತಿ ಮಾಡ್ತಿ ಹಂಗ ಬೀರ ದೇವ್ರ ತನ್ನ ರೂಪ ತೋರಿಸ್ತಾನ. ಹೌದ್ ಹೌದ್ ಹೌದು ಆ ತಾಕತ್ತ ಭಂಡಾರ ಒಳಗದ. ಹೌದು ಅದಕ್ಕ ಬಾಳೇನ ಮಾತಾಡೋದು ಬೇಡ, ಹೌದು ಒಂದು ವಿಶೇಷವಾದಂತ ಮಾತು ಹೇಳೋದದ. ಏನ್ ಹೇಳಿದ್ರಿಪ್ಪ ಮಾತ? ಇವತ್ತ ಇಲ್ಲಿ 8 ಮಂದಿ ಕೂಡಿ ನಾವು ಕಾರ್ಯಕ್ರಮ ಮಾಡಗತ್ತಿದೇವ್ ನೋಡ್ರಿ. ಹೌದು ಬ್ರಹ್ಮ ವೇದಿಕೆ ಮ್ಯಾಗ ಹೇಳುದ ಮಾತೇನದಂದ್ರ ನಾವು ತಾಯಿ ಇಲ್ಲದ ಪರದೇಶಿ ಮಕ್ಕಳಿದ್ದೆವು. ಹೌದ್ ಹೌದು ತಾಯಿ ಇಲ್ಲದ ಪರದೇಶಿ ಮಕ್ಕಳು. ಯಾಕ ಹೇಳುದದ ಕೇಳ್ರಿ. ಯಾಕೆ ಹೇಳಿದ್ರಿಪ್ಪ? ಇಲ್ಲಿ 8 ಮಂದಿ ನಾವು ಇದು ಸೇವೆ ಮಾಡಗತ್ತಿದ್ದೇವ್. ಗೆಣಸಿದ ಮುತ್ತಿನ ಸಂಘದವ್ರು ನಾವು ತಾಯಿ ಇಲ್ಲದ ಮಕ್ಕಳಿದ್ದೇವು ಬಂಧುಗಳೇ. ಹೌದ್ ಹೌದು ಇವತ್ತ ನಿಮ್ಮ ಉಡಿ ಒಳಗ ಆಡ್ಲಗತ್ತಿದ್ದೇವಂದ್ರ ಏನೇ ತಪ್ಪಾಗಲಿ ತಡೆಯಾಗಲಿ ಪರದೇಶಿ ಮಕ್ಕಳಿಗೆ ಎತ್ತಗೋದು ನಿಮ್ಮ ಕರ್ತವ್ಯ ಅದ. ತಪ್ಪಾದ್ರೂ ನಮ್ಮ ಮಕ್ಕಳೇವ, ಒಪ್ಪಾದ್ರೂ ನಮ್ಮ ಮಕ್ಕಳೇವ ಅಂತೇಳಿ ಆಗುದ ತಪ್ಪ ಕ್ಷಮ ಮಾಡ್ಬೇಕಂತೇಳಿ ನಿಮ್ಮ ಮನಿ ಮಕ್ಕಳ ಅಂತೇಳಿ ಕಳಕಳಿದಿಂದ ವಿನಂತಿ ಮಾಡ್ತೇವೆ. ಹೌದ್ ಹೌದು ಯಾಕ ತಾಯಿ ಇಲ್ಲದ ಮಕ್ಕಳಂದೇವು? ಯಾಕ್ರಿಪ್ಪ?
ನಿಮಿತ್ತಕ್ಕಾಗಿ ತಾಯಿ ತಂದೆ ಹೊಟ್ಟಿಲಿ ಹುಟ್ಟಿದೆವು. ಈ ತಾಯಿ ತಂದೆದ ಕತೆ ಹೇಳಿಲ್ಲ ನಿಮಗ. ಹೌದು ಯಾ ತಾಯಿ ತಂದ್ರಿಪ್ಪ? ಹೆತ್ತ ತಾಯಿ ಮಗನಿಗೆ ಜನ್ಮ ಕೊಟ್ಟ ಬಳಕ ತನ್ನ ಎದಿ ಹಾಲ ಕೂಶಿನ ಬಾಯಿ ಒಳಗ ಮಲಿ ಇಟ್ಟು ಹಾಲು ಕುಡಿಸ್ಯಾಳ. ಬಾಯಿದಿಂದ ಹಾಲು ಕುಡಿದಿದ್ದೆವು. ಹೌದು ಖರೆ ಮಾನವ ಜನ್ಮಕ್ಕ ಮುಕ್ತಿಯಾಗಬೇಕಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ದಯಾಳು ಸದ್ಗುರು ಅನ್ನುವ ತಾಯಿ ತನ್ನ ಅಮೃತವಾಣಿ ಮುಖಾಂತರವಾಗಿ ಶಿಷ್ಯಾಗ ಏನ ಮಹಾಮಂತ್ರ ಮಾತಾಡಿ ಹೇಳ್ತಾನ. ಅದು ಎದಿ ಹಾಲ ಹ್ಯಾಂಗ ತಾಯಿದ ಬಾಯಿದಿಂದ ಕುಡಿದಿದೆವು, ಹಂಗ ಗುರುವಿನ ಹಾಲ ಕಿವಿದಿಂದ ಕುಡಿದಿದೆವು. ಅಂತ ಗುರು ಇದ್ದಂತ ಮದಗೊಂಡ ಮುತ್ಯಾಗ 17 ವರ್ಷ ಇತ್ತು ಕಳ್ಕೊಂಡಿದ್ದೇವೆ ಅಂತೇಳಿ ನಾವು ತಾಯಿ ಇಲ್ಲದ ಪರದೇಶಿ ಮಕ್ಕಳಲ್ಲಗತ್ತಿದೆವು ಬಂಧುಗಳೇ. ತಾಯಿ ಇಲ್ಲದ ಪರದೇಶಿ ಮಕ್ಕಳು. ಹೌದು ನಮಗೆಲ್ಲ ಆಗಲಿ ನನ್ನ ಮದಗೊಂಡ ಮುತ್ತೆ ಏಸು ವರ್ಷ ಇತ್ತು? ಎಷ್ಟ್ ವರ್ಷ ಆತ್ರಿಪ್ಪ? 16 ವರ್ಷ ಇತ್ತು. ಹೌದಿಲ್ಲ? ಹೌದು 16 ವರ್ಷ ನಾವು ನೀವೆಲ್ಲ ಮದಗೊಂಡ ಮುತ್ಯಾಗ ಕಳ್ಕೊಂಡಿದೆವು. ಜಿತ್ತ ಪಿಕ್ತ ತಿತ್ತ ಇಕ್ಕತ್ತ ನಾಯಿ. ಹೌದು ಹೀಗಂದ್ರೆ ಏನ್ರಿಪ್ಪ? ಎಲ್ಲಿ ಹುಟ್ಟತದ ಅಲ್ಲಿ ಮಾರಾಟ ಇರಂಗಿಲ್ಲ. ಹೌದು ಖರೆ ಮಂದಲಪುರದ ಹೆಸರ ಮುಗುಲೆತ್ತರಕ್ಕ ಮುಟ್ಟಬೇಕಂದ್ರ ಸದ್ಗುರು ಮದಗೊಂಡ ಮುತ್ಯ ಹುಟ್ಟಿ ಬಂದು ಜಗತ್ತದಾಗ ಸಿದ್ಧಟಿಗೆ ಮಾಡ್ಯಾರ ಅಂತೇಳಿ ಈ ಊರ ಕೀರ್ತಿ ಜಗತ್ತೆ ತುಂಬಾ ಸಾರಿ ಹಾದ್ರ ಬಂಧುಗಳ. ಅಂತ ನನ್ನ ಯಾವ ತಾಯಿ ಸ್ವರೂಪನಾದಂತ ಮದಗೊಂಡ ಮುತ್ಯ. ಹೌದು ಒಡೆಯಾರ ಮನತಾನ. ತಾಯಿ ಗಂಗಾದೇವಿ ತಂದೆ ಧೋಂಡಾಪ ಒಡೆಯನ ಹೊಟ್ಟಿಲಿ ಹುಟ್ಟಿ ಬಂದು ಆ ಮಳೆಗಾಲ ಸಿದ್ಧ ಮುತ್ಯಂದು ಬಾಲ್ಯದಾಗ ತಾಯಿ ಯಾರ ಗಂಗಾದೇವಿ ಹೇಳ್ತಾಳ ಏನತ್ತ? 5-6 ವರ್ಷದವರಾದ್ರು ಮದಗೊಂಡ ಮುತ್ಯ ಒಟ್ಟು ಸಾಲಿಗೆ ಹೋಗಲಾದ್ರು. ಅವಾಗ ಗಂಗಾದೇವಿ ಹೇಳ್ತಾಳ ಮಗನಿಗೆ, ಮದಗೊಂಡ ಇದು ಪಾಟಿ ಪೆನ್ಸಿಲ್ ತಗೋ ಮಗು, ಸಾಲಿಗೆ ಹೋಗತ್ತೇಳಿ. ಮದಗೊಂಡ ಮುತ್ಯ ನೆವ ಏನ್ ಹೇಳ್ತಿದ್ರು? ಏನಂದ್ರು? ಯಾವ ನೀ ಎಲ್ಲ ನನಗೆ ಸಾಲಿಗೆ ಹಚ್ಚೊಳ್ಳಗತ್ತಿದ್ದಿ, ಕರೆ ನನ್ನ ಹೊಟ್ಟಿನೇ ಕಡ್ಲಿಗತ್ತೇಳಿ ನೆವಾನೇ ಹೇಳವ್ರು. ಸಾಲಿಗೆ ಹೋದ್ರೆ ಹೊಟ್ಟಿ ಕಡಿತದ. ಪಾಟಿ ಪೆನ್ಸಿಲ್ ತಗೋದು ಅರ್ಧ ಹಾದಿಗೆ ಹೋಗಿ ಕಲ್ಲಿನ ಮ್ಯಾಗ ಕಲ್ಲಿಟ್ಟು ಪಾಟಿ ಮುರಿದು ಗೆಳೆಯರ ಜೊತೆ ಅಡವ್ಯಾಗ ಕಿಲ್ಲರ್ ಕೈ ಕೊತ್ತೆ ಹೋಗೋದು. ಎಂದೂ ಸಾಲಿಗೆ ಹೋಗಲಿಲ್ಲ ಮದಗೊಂಡ ಮುತ್ಯ. ಅವಾಗ ಒಂದ್ ದಿವ್ಸ ಏನೈತ್ರಿ? ಏನಾತ್ರಿಪ್ಪ? ಶುಕ್ರಾರ ಮನಿಮಿ ಸಂತಿ. ಕುಸೂರ ಒಡಿಯಾರ ಬಂದಾರ. ಸಂಚಾರ ಮಾಡ್ಕೊತ ಕುಸೂರ್ ಒಡಿಯಾರ ಬಂದಾರ. ಧೋಂಡಾಪು ಒಡೆಯನ ಮನೆಗೆ ಬಂದ ಬಳಕ ತಾಯಿ ಗಂಗಾದೇವಿ ನಮಸ್ಕಾರ ಮಾಡ್ತಾಳ ಕುಸೂರ್ ಒಡೆಯರಿಗೆಪ್ಪ. ನನ್ನ ಸಣ್ಣ ಮಗ ಮದಗೊಂಡ ಒಟ್ಟು ಸಾಲಿಗೆ ಹೋಗಂದ್ರ ಸಾಲಿಗೆ ಹೋಗಲಾಗ್ಯಾನ. ಹೊಟ್ಟಿ ಕಡಿತದಲ್ಲಗತ್ತಾನ. ಏನಾರೆ ನನ್ನ ಮಗನಿಗೆ ಒಂದು ಚೀಟಿ ಮಾಡಿ ಒಂದು ಧಾರ ಮಾಡಿ ಕೊಳ್ಳಾಗ ಕಟ್ರಿ ಸಾಲಿಗೆ ಹೋಗಪ್ಪಲಿ ಮಾಡ್ರಿ ಅಂದಳು. ಏನತ್ತಾರ ಕುಸೂರ್ ಒಡೆಯರು? ಅವಾಗ ಕುಸೂರ್ ಒಡೆಯರು ಕುಲು ನಗಲಗತ್ತರು. ತಾಯಿ ಮಾತಿ ಕೇಳಿಯವ, ತಾಯಿ ನಿನ್ನ ಹೊಟ್ಟಿಲಿ ಹುಟ್ಟ್ಯ ನೋಡು ಮಗ. ಮದಗೊಂಡ ಆ ಮಗನಿಗೆ ಧಾರ ಕಟ್ಟಿ ಚೀಟಿ ಕಟ್ಟಿ ಸಾಲಿಗೆ ಕಳುವತ್ತೇಳಿ ಹೇಳ್ತಿ ನೋಡು. ನಿನ್ನ ಮಗನ ಕೊಳ್ಳಿಗೆ ಚೀಟಿ ಕಟ್ಟದ ಧಾರ ಕಟ್ಟಂತ ಕೋತ ನಮ್ಮಲ್ಲಿಲ್ಲ. ಜಗತ್ತದೊಳಗ ಜಗಕ್ಕೆ ಚೀಟಿ ಕಟ್ಟಿ ಧಾರ ಕಟ್ಟಿ ಜಗಕ್ಕೆ ಸಲಹುತ್ತಂತ ಮಗ ನಿನ್ನ ಹೊಟ್ಟಿಲಿ ಹುಟ್ಟ್ಯಾನ ತಾಯಿ, ಚಿಂತೆ ಮಾಡಬೇಡ ಅಂತೇಳಿ ಯಾರು ಕುಸೂರು ಒಡೆಯಾರು ಹೇಳುತ್ತಾರ. ಹಿಂದಕ್ಕ ಅವುಗಳ ಸೀರೆ ಒಳಗ ರಟ್ಟು ಬರ್ತೀವ್. ಆ ರಟ್ಟು ತಗೋದು ಸಣ್ಣ ಬಿದ್ರ ಕಟ್ಟಿಗೆ ತಗೊಂಡು ರಟ್ಟಿಗೆ ಅಡಕ್ಕಡಿ ತೂತ್ ಹೊಡೆದು ಒಳಗ ರಟ್ಟ ಕಟ್ಟಿಗೆ ಹಾಕಿ ಪಾಲಿಕೆ ಮಾಡುದು. ಅದಕ್ಕೆ ಬಣ್ಣ ಕೊಟ್ಟಂಗ ಮಾಡಿ ಎಲ್ಲಾ ಹೂ ಹಾಕಿ ಎಲ್ಲಾ ಒಡೆಯರ ಮಾರಾಯಿಗಳು ಹುಡುಗರಿಗೆ ಗೆಳೆಯರಿಗೆ ತಗೊಂಡು ಓಣಿ ಹೋಗ್ತಿದ್ರು. ಮಳೆಗಾಲ ಸಿದ್ದು ಬಂದಾನಗೆ ಮಳೆಗಾಲ ಸಿದ್ದು ಬಂದಾನಗೆ ಅಂತೇಳಿ. ಹೆಣ್ಮಕ್ಳು ಏನ್ ಮಾಡವ್ರು? ಏನ್ ಮಾಡಿದ್ರು? ಚರಗಿಲಿ ನೀರ್ ತಂದು ಮಳೆಗಾಲ ಸಿದ್ದ ಮಾರಾಯಿಗಳ ಪಾರುಗಳು ಮಳೆಗಾಲ ಸಿದ್ದ ಪಾಲಿಕೆ ಅಡ್ ಚಂದ ಮಾಡ್ಯಾವ. ಬರ್ರಿ ಅಂತೇಳಿ ಎಲ್ಲಾರು ನೀರ್ ಹಾಕೋದು, ಚರಿಗೆ ತುಂಬಿ ಜ್ವಾಳ ಗೋಧಿ ಹಿಂಗ್ ಕುಡವ್ರಿ. ಖರೆ ಮದಗೊಂಡ ಮುತ್ಯ ಮನಿಗೆ ಒಯ್ದಿಲ್ಲ ಅವು. ದುಕಾನಕ್ ಒಯ್ದು ಹಾಕುದು. ಖಜರಿ ತರದು, ಪುಟಾಣಿ ತರದು, ಶೇಂಗಾ ತರದು, ಚುರುಮುರಿ ತಂದು ಮಳೆಗಾಲ ಸಿದ್ದ ಮುತ್ಯನ ಗುಡ್ಯಾಗ ಎಟ್ಟು ಹುಡುಗರು ಎಲ್ಲರಿಗೆ ಹೊಟ್ಟಿ ತುಂಬ ತಿನಿಸಿ ಸಣ್ಣವ್ರಿದ್ದಾಗೆ ತಾಯಿ ಗುಣದಿಂದ ಅಂತ ಎಲ್ಲರಿಗೆ ಬದುಕುದಂತದ ಯಾರು ಮದಗೊಂಡ ಮುತ್ಯ ಮಾಡಿ ಹೋದ್ರು ಬಂಧುಗಳೇ. ಅದಕ್ಕ ಅಂತ ನನ್ನ ತಾಯಿ ಗುಣದಂತ ಸಿದ್ಧರತ್ನ ಮದಗೊಂಡ ಮುತ್ಯ ಜಗತ್ತದಾಗ ಯಾವ ರೀತಿಯಿಂದ ಮಂದಲಪುರದಾಗ ಹುಟ್ಟಿ ಬಂದು ಯಾವ ರೀತಿಯಿಂದ ಸಿದ್ಧಟಿಗೆ ಮಾಡಿದ್ರು. ನನ್ನ ಮಳೆಗಾಲ ಸಿದ್ಧ ಮುತ್ಯನ ಗುಡಿ ಒಳಗ ಮನಗದ ಬಳಕ ಪ್ರಾಯಕ್ಕ ಬಂದ ಬಳಕ ತಾಯಿ ತಂದೆ ವಿಚಾರ ಮಾಡಿ ಕನ್ಯಾ ತೆಗೆದು ಮದಗೊಂಡ ಲಗ್ನ ಮಾಡ್ಬೇಕಂತೇಳಿ ವಿಚಾರ ಮಾಡ್ತಾರ. ತಾಯಿ ತಂದೆ ವಿಚಾರ ಮಾಡಿ ಲಗ್ನ ಮಾಡ್ಬೇಕಂತೇಳಿ ವಿಚಾರ ಮಾಡಿದ್ರು. ಮರುದಿವ್ಸ ಹೋಗವ್ರಿದ್ರು. ಸಾಕ್ಷಾತ್ ಮಳೆಗಾಲ ಸಿದ್ಧ ಮುತ್ಯ ತಲೆದಿಂಬಿಗೆ ಬಂದು ಕೂತು ಮದಗೊಂಡ
ಪ್ರಪಂಚ ಮಾಡೋದಕ್ಕಾಗಿ ನೀ ಹುಟ್ಟಿಲಪ್ಪ. ಅಮಶುದ್ಧನ ಸಿದ್ಧಟಿಗೆ ಜಗತ್ತೆ ತುಂಬ ನಿನ್ನ ಕೈಲಿ ಆಗೋದದ. ನನಗಾಗಿ ನಿನ್ನ ಶರೀರ ಮೀಸಲಿಡಬೇಕು, ನಿನ್ನ ಶರೀರ ಸುಡಬೇಕಂತೇಳಿ ಮಾತು ತಗೊಂಡ್ರು. ನನ್ನ ಮದಗೋಣ ಮುತ್ತೆ ಅಖಂಡ ಬ್ರಹ್ಮಚಾರಿನಾಗಿ ನನ್ನ ಅಮಶುದ್ಧ ಮುತ್ತನ ಸಿದ್ಧಟಿಗೆ ಹೇಳುವಾದರು. ಹೌದು ಹೌದು. ಯಾವ ರೀತಿಯಿಂದ ಸಿದ್ಧಟಿಗೆ ಮಾಡ್ತಾರ ಅನ್ನೋದನ್ನ ಆಕ ನೋಡಿ ಸಾಲ ಹಾಡಿ ನನ್ನ ಪ್ರೀತಿ